ಮೀನಾಕ್ಷಿ ಆದಿ ಸಪ್ರೇಟಾಗಿ ಬಂದು ಮಾತಾಡ್ತಿರ್ತಾರೆ. ಮೀನಾಕ್ಷಿ ಅಂತೂ ತುಂಬಾ ಬೇಜಾರಾಗಿ ಅತ್ತೆ ಏನಾದರೂ ಮಾತಾಡಬೇಕಿತ್ತಾ ಅಂತ ಆದಿ ಕೇಳ್ತಾರೆ. ಹೌದು ಮಾತಾಡಬೇಕಿತ್ತು. ಏನು ನಡೀತಾ ಇದೆ ಇಲ್ಲಿ ಅಂತ ಮೀನಾಕ್ಷಿ ಕೇಳ್ತಾರೆ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅತ್ತೆ ಅಂತ ಆದಿ ಕೇಳ್ತಾರೆ. ಬೆಳಗಿಂದ ಏನಾಗ್ತಿದೆ ಆ ವಿಷಯದ ಬಗ್ಗೆ. ಇಲ್ಲಿ ನೋಡು ಆದಿ, ಬೆಳಗಿಂದ ಇಲ್ಲಿವರೆಗೆ ಏನೇನು ನಡೀತಿದೆಯೋ ನನಗಂತೂ ಅದೆಲ್ಲ ಇಷ್ಟ ಆಗ್ತಾನೆ ಇಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಅತ್ತೆ ನನಗೂ ಗೊತ್ತು ನೀವು ತುಂಬ ಇರಿಟೇಟ್ ಆಗಿದ್ದೀರಾ ಅಂತ. ನಾನು ನಿಮ್ಮ ಡಿಸಿಷನ್ನಿಂದ ತುಂಬ ನನ್ನ ಡಿಸಿಷನ್ನಿಂದ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತಲೂ ಗೊತ್ತು ಅತ್ತೆ. ಆ ನ್ಯೂಸಿಂದ ನಿಮಗೆ ತುಂಬ ಬೇಜಾರಾಗಿದೆ. ಆದರೆ ಅಪ್ಪ ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ನ್ಯೂಸ್ ಚಾನಲ್ ಅವರಿಗೆ ಹೇಳಿಸಿದ್ದಾರೆ. ಅದ್ರ ಜೊತೆ ನಾನು ಅಷ್ಟೇ ನನ್ನ ಸೆಕ್ಯೂರಿಟಿ ಜೊತೆ ಮಾತಾಡಿ ನಾಳೆ ಒಂದು ಪ್ರೆಸ್ ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಡೋಂಟ್ ವರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂದಾಗ ಆ ವಿಷಯದ ಬಗ್ಗೆ ನಾನು ಮಾತಾಡ್ತಿಲ್ಲ, ಎಲ್ಲ ವಿಷಯ ಸೇರಿಸಿ ಮಾತಾಡ್ತಿದ್ದೀನಿ ಆದಿ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಏನತ್ತೆ ಅಂತ ಆದಿ ಕೇಳ್ತಿರುವಾಗ, ಈ ಮನೆಗಾಗಲಿ ನಿನಗಾಗಲಿ ಥ್ರೆಡ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಥ್ರೆಡ್ ಏನತ್ತೆ ಹೇಳ್ತಿದ್ದೀರಾ? ಹೌದು ಆದಿ, ಭಾಗ್ಯ ಬರೀ 2 ಮಕ್ಕಳು ತಾಯಿ ಅಲ್ಲ, ಒಬ್ಳು ಕ್ರಿಮಿನಲ್ ಎಕ್ಸ್ ವೈಫ್. ಅವನು ನಿಮಗೆಲ್ಲ ಏನು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಆದಿ ನಿಂಗೇನಾದರೆ ಅಥವಾ ನಮ್ಮ ಫ್ಯಾಮಿಲಿಗೇನಾದರೆ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಆದಿ ತಾಂಡವ್ ಅರೆಸ್ಟ್ ಆಗೋ ಟೈಮಲ್ಲಿ ಅವ್ನ ಮುಖದಲ್ಲಿ ನೋಡಿದೆ ಸಿಟ್ಟು ಕೋಪ ಎಲ್ಲನೂ. ನೀನು ನೋಡಿದರೆ ನೀನು ಈ ಥರ ಹೇಳ್ತಿರ್ಲಿಲ್ಲ. ಅವ್ನ ಸಿಟ್ಟು ಕೋಪ ನಾನು ನೋಡಿದ್ದೀನಿ. ಎಷ್ಟು ಭಯ ಆಗಿತ್ತು ಗೊತ್ತಾ? ನಿನಗೇನಾದರೂ ಅವ್ನು ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಮೀನಾಕ್ಷಿ ಹೇಳ್ತಾರೆ. ಅಯ್ಯೋ ಅತ್ತೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಏನಾದ್ರೂ ನಾನು ಭಾಗ್ಯ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಇನ್ನು ಭಾಗ್ಯ ನನ್ನ ಜೊತೆ ಇರುವಾಗ ನನಗೆ ಯಾವುದೇ ರೀತಿಯೂ ಭಯ ಇಲ್ಲ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಅಂತ ನೀವು ಹೋಗಿ ರೆಸ್ಟ್ ಮಾಡಿ ಅತ್ತೆ ಅಂತ ಇಲ್ಲಿ ಕಳಿಸ್ತಾರೆ. ನಾನಿಷ್ಟು ಹೇಳಿದ್ರೂ ನಿನಗೆ ಅರ್ಥನೇ ಆಗ್ತಾನೆ ಇಲ್ವಲ್ಲ ಆದಿ ಅಂತ ಇಲ್ಲಿ ಮೀನಾಕ್ಷಿ ನಿಂತ್ಕೊಂಡು ಯೋಚನೆ ಮಾಡೋತ್ತಿಗೆ ಇಲ್ಲಿ ಕುಸುಮ ಅಡುಗೆ ಮಾಡ್ತಾ ಇರ್ತಾರೆ. ಅವರು ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇಲ್ಲಿ ಪಾತ್ರೆನೇ ಸುಟ್ಟಾಕ್ಬಿಡ್ತಾರೆ. ಅಯ್ಯೋ ಪಾತ್ರೆನೇ ಸುಟ್ಟೋಯ್ತಲ್ಲ, ಅದೇ ಹೇಳೋದು, ಒಂದು ಜೀವನ ಸರಿ ಮಾಡೋಕ್ಕೋದ್ರೆ ಈ ಕಡೆಯಿಂದ ಬೆಂಕಿ ಉರಿತಾ ಇರುತ್ತೆ. ಈ ಪಾತ್ರೆ ಥರನೇ ನಮ್ಮ ಜೀವನನೂ ಹೀಗೆ ಆಗುತ್ತಲ್ಲ ಅಂತ ಅವಳು ಕುಸುಮಗೆ ಫೋನ್ ಬರ್ತಾ ಇರುತ್ತೆ. ನೋಡಿ, ಈಗ ಫೋನ್ ಏನಾದ್ರು ರಿಸೀವ್ ಮಾಡಿದರೆ ನಿಮ್ಮ ಮಗ ಜೈಲಿಗೆ ಹೋದ್ನಲ್ಲ, ನಿಮ್ಮ ಸೊಸೆ ಬೇರೆಯವ್ರನ್ನ ಮದುವೆ ಆದ್ರಲ್ಲ, ಹೀಗೆ ಹಾಗೆ ಅಂತ ಒಬ್ಬರ ಮೇಲೆ ಒಬ್ಬರು ಹೇಳ್ತಾನೆ ಇರ್ತಾರೆ. ಈ ಜನಗಳಿಗೇನಪ್ಪ ಇನ್ನೊಬ್ಬರು ಮನೆ ಬಗ್ಗೆನೇ ಮಾತಾಡ್ಕೊಂಡಿರೋದೇ ಅಭ್ಯಾಸ ಆಗಿಬಿಟ್ಟಿದೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಫೋನ್ ಬಂದುಬಿಡುತ್ತೆ. ಗಾಬರಿಯಾಗಿ ಕುಸುಮ ರಿಸೀವ್ ಮಾಡಿಬಿಡ್ತಾರೆ. ಹೇಳಪ್ಪ ಏನಾಯಿತು ಅಂತ. ಆಂಟಿ ನೀವು ಹೇಳ್ದಂಗೆ ಇದು ಒಬ್ಬರು ಇನ್ಫ್ಲೂಯೆನ್ಸ್ ಮಾಡಿಸಿ ಈ ನ್ಯೂಸ್ನ ಬಿಟ್ಟಿರೋದು. ಯಾರೋ ದೊಡ್ಡ ಶ್ರೀಮಂತರು ಬೇಕು ಅಂತಲೇ ನ್ಯೂಸ್ ಚಾನಲ್ ಅವರಿಗೆ ದುಡ್ಡನ್ನ ಕೊಟ್ಟು ಈ ಥರ ಎಲ್ಲ ನ್ಯೂಸ್ ಬರುವಂಗೆ ಮಾಡಿದ್ದಾರೆ ಆಂಟಿ ಅಂತ ಹೇಳಿಬಿಡ್ತಾನೆ. ಹೌದಾ, ಇದನ್ನೆಲ್ಲ ನಾವು ಸ್ಟಾಪ್ ಮಾಡ್ಸೋಕ್ಕಾಗಲ್ವ ಅಂತ ಕುಸುಮ ಕೇಳ್ತಾರೆ. ಆಂಟಿ ಮಾಡಿಸ್ಬೋದು, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದು, ಸೈಬರ್ ಕ್ರೈಮ್ಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ಇದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಿದೀಯಾ? ನಾವಿರೋ ಪರಿಸ್ಥಿತಿ ಈಗಷ್ಟೇ ಈ ತಾಂಡವ್ ವಿಚಾರದಿಂದ ಪೊಲೀಸು ಲಾಯರು ಅಂತ ನಾವು ಅದೇ ಇದರಲ್ಲಿದ್ದೀವಿ. ಇನ್ನು ಈ ಮಕ್ಕಳು ಮರಿಯೆಲ್ಲ ಇಟ್ಕೊಂಡು ಈ ಪೊಲೀಸ್ ಸ್ಟೇಷನ್ ಎಲ್ಲ ಅಲಿಯೋಕ್ಕಾಗಲ್ಲ ಕಣಪ್ಪ. ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಕುಸುಮ ಕೇಳ್ತಾರೆ. ಹೇಳಿ ಆಂಟಿ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ನೀನೇ ಹೇಗಾದ್ರು ಮಾಡಿ ಇದನ್ನು ಬಂದ್ ಮಾಡುವಂಗೆ ಮಾಡಪ್ಪ ಅಂದಾಗ, ಸರಿ ಆಂಟಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಕುಸುಮ ಯೋಚನೆ ಮಾಡ್ತಿರ್ತಾಳೆ, ಇದನ್ನು ಯಾರು ಮಾಡಿರ್ಬೋದು, ಯಾರು ಮಾಡೋಕ್ಕೆ ಸಾಧ್ಯ ಅಂತ. ಇನ್ನು ತಾಂಡವು ಜೈಲಲ್ಲಿದ್ದಾನಲ್ಲ, ಅವ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠ ಏನಾದ್ರು ಮಾಡಿರ್ಬೋದು. ಹೇಗಾರು ಆದಿ ಮತ್ತು ಭಾಗ್ಯನ ಮದುವೆ ನೋಡಿದಳಲ್ಲ, ಆ ಹೊಟ್ಟೆ ಊರಿಂದ ಈ ಶ್ರೇಷ್ಠನೇ ಏನೋ ಮಾಡಿರ್ಬೋದು ಅಂತ ಕುಸುಮ ಇಲ್ಲಿ ಮಾತಾಡ್ತಿರ್ತಾನೆ. ಇಲ್ಲಿ ನೋಡಿದರೆ ಆದಿ ಫ್ರೆಶ್ ಅಪ್ ಆಗಬೇಕಂತ ರೂಮ್ ಕಡೆ ಹೋಗ್ತಾನೆ. ಅಲ್ಲಿ ಕಿಶನ್ ಬಂದು ಎಲ್ಲಿಗೆ ಹೊರಟೆ ಅಂತ ಕೇಳ್ತಾನೆ. ಏನಿಲ್ಲ, ನನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಫ್ರೆಶ್ ಅಪ್ ಬೇಡ, ನೀನು ಏನೇ ಫ್ರೆಶ್ ಅಪ್ ಆಗೋದಿದ್ರೂ ನನ್ನ ರೂಮಿಗೆ ಹೋಗಿ ಮಾಡು. ನನ್ನ ರೂಮೇ ಇರುವಾಗ ನಿನ್ನ ಈ ರೂಮಿಗೆ ಯಾಕೆ ಅನ್ನೋಷ್ಟೊತ್ತಿಗೆ ಆದಿ ರೂಮ್ ಒಳಗೆ ಹೋಗಿ ನೋಡೋತ್ತಿಗೆ ಅಲ್ಲಿ ಫಸ್ಟ್ ನೈಟಿಗೆಲ್ಲ ರೆಡಿ ಮಾಡಿರ್ತಾನೆ. ಏನೋ ಇದು ಅಂತ ಕೇಳಿದಾಗ, ಏನು ಅಂದರೆ ಭಾಗ್ಯಕ್ಕೆ ಹಾಗೂ ನಿನಗೆ ಇದು ಸ್ಪೆಷಲ್ ಡೇ, ಹಾಗಾಗಿ ರೂಮ್ನ ಡೆಕೋರೇಟ್ ಮಾಡಿದ್ದೀವಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಅಮ್ಮ ಹೋದ್ಮೇಲೆ ಅಮ್ಮನ ಸ್ಥಾನನ ಅಪ್ಪ ಚೆನ್ನಾಗೇ ನೋಡ್ಕೊಂಡಿರ್ಬೋದು, ಆದರೆ ಅಮ್ಮನ ಸ್ಥಾನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮೀನಾಕ್ಷಿ ಅತ್ತೆನೂ ಅಷ್ಟೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ
ಭಾಗ್ಯಕ್ಕೆ ಬಂದಿದ್ದಾರಲ್ಲ, ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ಅವರು ಇಷ್ಟು ದಿನ ಅವ್ರ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು, ಹಾಗೆ ಅದೇ ಥರ ಇನ್ನು ನಮ್ಮ ಫ್ಯಾಮಿಲಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದಾರೆ, ಆದರೆ ನಮಗೊಬ್ಬರು ಅತ್ತಿಗೆಯಾಗಿ ತಾಯಿಯಾಗಿ ಈ ಮನೆಯಲ್ಲಿ ಯಾವಾಗಲೂ ಇರ್ತಾರೆ. ಅಮ್ಮ ಮಿಸ್ಸಿಂಗ್ ಇಲ್ಲ ಅನ್ನೋದು ಇನ್ನು ಅದು ಭಾಗ್ಯಕ್ಕೆ ಬಂದ್ರಲ್ಲ ಇನ್ನು ನನಗೆ ಅನ್ನಿಸುತ್ತೆ ಅಂತ ಇಲ್ಲಿ ಕಿಶನ್ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಇಲ್ಲೂ ಅಷ್ಟೇ ಪೂಜಾನು ಭಾಗ್ಯನ ರೆಡಿ ಮಾಡಿ, ಅಕ್ಕ ಇಷ್ಟು ದಿನ ನಾನು ನೀನಿಲ್ಲ ಅಂತ ತುಂಬ ಬೇಜಾರು ಪಟ್ಟಿದ್ದೆ, ಇನ್ನು ನೀನು ಈ ಮನೇಲಿ ಇರ್ತೀಯಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಕ್ಕ, ಬಾ ಬೇಗ ಹೋಗೋಣ, ಆದಿಭಾವ ನಿನಗೆ ಕಾಯ್ತಾ ಇರ್ತಾರೆ ಅಂತ ಇಲ್ಲಿ ಭಾಗ್ಯನ ಪೂಜಾ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಇದೆಲ್ಲ ಕನ್ನಿಕಾ ಮತ್ತು ಮೀನಾಕ್ಷಿ ನೋಡ್ತಿರ್ತಾಳೆ. ಮೀನಾಕ್ಷಿ ಕನ್ನಿಕನಿಗೆ ಹೇಳ್ತಾಳೆ, ಒಂದು ನಿಮಿಷ ಇರು, ನಾನು ಅವ್ರನ್ನ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕನ್ನಿಕಾ, ಗೊತ್ತತ್ತೆ ನೀವು ಹೋಗ್ತಿರೋದೇ ಭಾಗ್ಯಂಗೆ ಬೈಯೋಕ್ಕೆ ಅಂತ, ಇದನ್ನಂತೂ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಇಲ್ಲಿ ಕನ್ನಿಕಾ ಹೇಳ್ತಾಳೆ. ಅಷ್ಟೊತ್ತಿಗೆ ಮೀನಾಕ್ಷಿ ಬಂದು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಭಾಗ್ಯನ ಅಂದಾಗ, ಇಲ್ಲ ಅತ್ತೆ ಇಲ್ಲೇ ಆದಿಭಾವನ ರೂಮಿಗೆ ಅಂದಾಗ, ಸರಿ ನಾನು ಅವಳ ಜೊತೆ ಒಂದು ಮಾತಾಡಬೇಕು, ಮಾತಾಡಿ ನಾನೇ ಕಳಿಸ್ತೀನಿ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೂಜಾ ಸರಿ ಅಂತೇಳಿ, ಅಕ್ಕ ಗುಡ್ ನೈಟ್ ಅಂತೇಳಿ ಪೂಜಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಭಾಗ್ಯ, ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಇದ್ದೀನಿ ಬಾ ಅಂತ ಹೇಳ್ತಾರೆ. ಸರಿ ಅಂತ ಮೀನಾಕ್ಷಿ ಮತ್ತು ಭಾಗ್ಯ ಮಾತಾಡೋಕ್ಕೆ ಹೋಗ್ತಾರೆ. ಏನು ಮಾತಾಡಬೇಕು ಅಂದ್ರಲ್ಲ ಅಂತ ಭಾಗ್ಯ ಕೇಳಿದಾಗ, ನೋಡು ಭಾಗ್ಯ, ನಾನು ಆ ದಿನ ಚಿಕ್ಕದ್ರಿಂದನೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅಮ್ಮ ಇಲ್ಲ ಅಂದ್ರೂ ಅಮ್ಮನ ಸ್ಥಾನದಲ್ಲಿ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಅದು ಅಲ್ಲದೆ ಅವನಿಗೇನು ಬೇಕು ಏನು ಬೇಡ ಅವ್ನು ಕೇಳೋದ್ಕಿಂತ ಮುಂಚೆನೇ ಅವ್ನ ಕಣ್ಮುಂದೆ ತಂದು ನಾನು ನಿಲ್ಲಿಸ್ತಿದ್ದೀನಿ. ಅವನು ಹಳೆ ಲವ್ವರಿಂದ ಅವನು ಡಿಪ್ರೆಷನಿಗೆ ಹೋಗಿದ್ದ, ಆವಾಗ ಅವನ ಜೊತೆ ನಾನು ನಿಂತಿದ್ದೀನಿ. ಆದರೆ ಅವನು ನಿನ್ನ ಡಿಸಿಷನಲ್ಲಿ ನನ್ನ ಮಾತೇ ಕೇಳಲಿಲ್ಲ, ನಿನ್ನನ್ನು ಮದುವೆ ಆಗಿಬಿಟ್ಟ. ಆದರೆ ಅವನ ಜೀವನ ಚೆನ್ನಾಗಿರಬೇಕು, ನನಗೊಂದು ಮಾತು ಕೊಡು, ನಿಮ್ಮಿಬ್ಬರ ಮಧ್ಯೆ ನಿನ್ನ ಫಾಸ್ಟ್ ಜೀವನ ಬರಬಾರ್ದು, ಹಳೇದು ನಿನ್ನ ಗಂಡ ಮಕ್ಕಳು ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇವನ ಜೀವನನ ನೀನು ಹಾಳು ಮಾಡಬಾರ್ದು ಅಂತ ನನಗೆ ಮಾತು ಕೊಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಸರಿ ಅಂತ ಮಾತು ಕೊಡ್ತಾರೆ. ಇನ್ನು ಆದಿ ಮತ್ತು ನನ್ನ ಮಧ್ಯ ಯಾವ ಕಾರಣಕ್ಕೂ ಫಾಸ್ಟ್ ಜೀವನ ಬರಲ್ಲ ಅಂತ ಮೀನಾಕ್ಷಿಗೆ ಇಲ್ಲಿ ಮಾತು ಕೊಟ್ಟು ಭಾಗ್ಯ ಆದಿ ರೂಮಿಗೆ ಹೋಗ್ತಾನೆ. ಭಾಗ್ಯಂಗೆ ಆ ಡೆಕೋರೇಷನ್ ಎಲ್ಲ ನೋಡಿ ಮುಜುಗರ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಆದಿ ಹೇಳ್ತಾನೆ, ಅಯ್ಯೋ ಭಾಗ್ಯ, ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಕಿಶನ್ ಮತ್ತು ಅಪ್ಪಂದು ಪ್ಲ್ಯಾನ್ ಅಂದಾಗ ಭಾಗ್ಯಂಗೆ ಮುಜುಗರ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಆದಿಗೆ ಒಂದು ಫೋನ್ ಬರುತ್ತೆ. ಒಂದು ನಿಮಿಷ ನಾನೊಂದು ಮಾತಾಡಿ ಬರ್ತೀನಿ ಅಂತ ಭಾಗ್ಯ ಹೋಗ್ತಾನೆ. ಸರಿ ಅಂತ ಭಾಗ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಆದಿ ಫೋನಲ್ಲಿ ಹೇಳ್ತಿರ್ತಾನೆ, ಅಯ್ಯೋ ನನಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಯಿತು ಅಂತ ಹೇಳೋಷ್ಟೊತ್ತಿಗೆ ಭಾಗ್ಯಂಗೆ ತುಂಬ ಬಾಯಾರಿಕೆ ಆಗುತ್ತೆ. ಈ ಕಡೆ ಆದಿ ಫೋನ್ನ ಕಟ್ ಮಾಡಿ ಭಾಗ್ಯಂಗೆ ನೀರು ಕೊಡ್ತಾಳೆ. ಭಾಗ್ಯ ಇದ್ದಕ್ಕಿದ್ದಂಗೆ ನೀರನ್ನ ಒಂದೇ ಸಮನೆ ಕುಡಿದ್ಬಿಡ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.